ಇರಾನ್ ಮತ್ತು ಇಸ್ರೇಲ್ ನಡುವೆ ಭೀಕರ ಯುದ್ಧ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕಾಗಿರೋ ಅಪ್ಡೇಟ್ ಏನು ಅಂತ ನೋಡೋಣ. ಭೀಕರ ಸ್ವರೂಪವನ್ನ ಪಡಿತಾ ಇದೆ ಇರಾನ್ ಮತ್ತು ಇಸ್ರೇಲ್ನ ವಾರ್. ಇರಾನ್ ಇಸ್ರೇಲ್ ನಡುವಿನ ಯುದ್ಧದ ಎಫೆಕ್ಟ್ ದೀರ್ಘ ಕಾಲದವರೆಗೂ ಕೂಡ ಯುದ್ಧ ನಡೆದ್ರೆ ಸಂಕಷ್ಟ. ಆ ಎರಡು ದೇಶಗಳಿಗೆ ಮಾತ್ರ ಅಲ್ಲ, ಜಾಗತಿಕ ವ್ಯಾಪಾರಕ್ಕೂ ಕೂಡ ತೊಂದರೆ ಆಗೋದು ಕಟ್ಟಿಟ್ಟು ಬುತ್ತಿ. ಭಾರತದಿಂದ ಯುರೋಪ್, ರಷ್ಯಾಗೆ ಆಗುವ ರಫ್ತಿಗೂ ಕೂಡ ತೊಂದರೆ ಆಗುತ್ತೆ. ಸಾಗಣೆಯ ವೆಚ್ಚ ಜಾಸ್ತಿ ಆಗುತ್ತೆ. ಜಾಗತಿಕ ವ್ಯಾಪಾರಕ್ಕೆ ದೊಡ್ಡ ಪೆಟ್ಟು ಕೊಟ್ಟಂಗಾಗುತ್ತೆ. ಇದೀಗ ಹೊರ್ಮುಜ್ ಜಲಸಂಧಿ ಮೂಲಕ ನಡೆಯುವಂತಹ ವ್ಯಾಪಾರಕ್ಕೆ ಸಮಸ್ಯೆಗಳಾಗಬಹುದು. ಸೊ ಒಂದು ಯುದ್ಧ ನಡೆದ್ರೆ ಕೇವಲ ಎರಡು ದೇಶಗಳಿಗೆ ಮಾತ್ರ ಸಂಬಂಧಪಟ್ಟಂತೆ ಆಗಿರೋದಿಲ್ಲ. ಅದರಲ್ಲೂ ಕೂಡ ಈ ಕಲಿಯುಗದಲ್ಲಿ ಆರ್ಥಿಕ ಪೆಟ್ಟು ಅಥವಾ ಆರ್ಥಿಕ ನಷ್ಟ ಅನ್ನುವಂಥದ್ದು ಎಲ್ಲರೂ ಅನುಭವಿಸ್ಬೇಕಾಗತ್ತೆ. ಸಾವು ನೋವುಗಳು ಅಲ್ಲಿ ಹೆಚ್ಚಾಗ್ಬೋದು, ಆರ್ಥಿಕ ನಷ್ಟ ಅಲ್ಲಿ ಜಾಸ್ತಿ ಆಗ್ಬೋದು. ಬಟ್ ನಮಗೂ ಕೂಡ ಆರ್ಥಿಕ ಸಂಕಷ್ಟ ಎದುರಾಗುತ್ತೆ. ಎಕ್ಸಾಂಪಲ್, ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಾಯ್ತು ಅಂದ್ಕೊಳ್ಳಿ, ಒಂದರಿಂದ ಎಲ್ಲದೂ ಕೂಡ ಬೆಲೆ ಏರಿಕೆ ಆಗ್ತಾ ಹೋಗುತ್ತೆ. ಸೊಪ್ಪು, ಬೇಳೆ, ಕಾಳು, ತರಕಾರಿ ಅಂತ ನಮ್ಮಲ್ಲೇ ಬೆಳೆಯುವಂಥದ್ದು ಆಗಿರ್ಬೋದು. ಸೊಪ್ಪು ಬೇಳೆ ಎಲ್ಲ ಟ್ರಾನ್ಸ್ಪೋರ್ಟ್ ಅಲ್ಲಿ ನೀರ್ ಹಾಕೊಂಡು ಗಾಡಿ ಓಡಿಸಕ್ಕಾಗಲ್ವಲ್ಲ, ಪೆಟ್ರೋಲ್ ಡೀಸೆಲ್ ಬೇಕಲ್ವಾ. ಸೊ ಪೆಟ್ರೋಲ್ ಡೀಸೆಲ್ ಒಂದು ಸಲ ದರ ಏರಿಕೆ ಆದ್ರೆ ಆಟೋಮೆಟಿಕ್ ಆಗಿ ಎಲ್ಲವೂ ಜಾಸ್ತಿ ಆಗುತ್ತೆ. ಅಂಡ್ ಇನ್ನೊಂದೇನು ಅಂದ್ರೆ, ಈ ಕಂಪನಿಗಳು ಮಾಡುವಂಥದ್ದು ಜನರಿಗೆ ಮೋಸ ನೋಡಿ. ಪೆಟ್ರೋಲ್ ಡೀಸೆಲ್ ದರ ಏನೋ ಜಾಸ್ತಿ ಮಾಡಿಬಿಡ್ತಾರೆ ಅಗತ್ಯ ಇದ್ದಾಗ. ಅಗತ್ಯ ಇಲ್ದಲ್ಲ ಇದ್ದಾಗ ಯಾವಾಗಾದ್ರೂ ಕಡಿಮೆ ಮಾಡಿರೋದು ನೋಡಿದೀರಾ? ಅಕ್ಕಿ ಬೇಳೆ ಕಾಳೆಲ್ಲ ಕಡಿಮೆ ಆಗುತ್ತೆ ತಕ್ಕಂತೆ. ಪೆಟ್ರೋಲ್ ಡೀಸೆಲ್ ಯಾವಾಗಾದ್ರೂ ಕಡಿಮೆ ಆಗೋದು ನೋಡಿದಿರಾ? ನೋ. ಓಕೆ, ಭಾರತಕ್ಕೆ ಯಾವ ರೀತಿಯ ಸಂಕಷ್ಟ ಆಗಬಹುದು ಇರಾನ್ ಮತ್ತು ಇಸ್ರೇಲ್ ನಡುವಿನ ಈ ಒಂದು ಯುದ್ಧದಿಂದ ಅಂತ ನೋಡ್ತಾ ಹೋಗೋಣ. ಮಧ್ಯಪ್ರಾಚ್ಯ ಬಿಕ್ಕಟ್ಟಿನಿಂದ ತೈಲ ದರ ಗಣನೀಯವಾಗಿ ಏರಿಕೆಯಾಗೋ ಸಾಧ್ಯತೆ ಇದೆ. ಭಾರತಕ್ಕೆ ಯಾವ ರೀತಿಯ ಸಂಕಷ್ಟ ಕಾಡುತ್ತೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದಿಂದ ಅಂತ ನೋಡೋದಾದ್ರೆ, ಮಧ್ಯಪ್ರಾಚ್ಯ ಬಿಕ್ಕಟ್ಟಿನಿಂದ ತೈಲ ದರ ಗಣನೀಯ ಏರಿಕೆ ಸಾಧ್ಯತೆ ಅಂದ್ರೆ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗತ್ತೆ. ಹಾಗಾದ್ರೆ ಪ್ರಶ್ನೆ ಕಾಡುವಂಥದ್ದು, ದೇಶದಲ್ಲಿ ಮತ್ತೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ಜಾಸ್ತಿ ಆಗುತ್ತಾ? ಸಾಧ್ಯತೆಗಳು ಬಹುತೇಕ ದಟ್ಟವಾಗಿದೆ. ನಾಳೆ ನಾಡಿದ್ರಲ್ಲೇ ನಮಗೆ ಅದರ ರಿಸಲ್ಟ್ ಗೊತ್ತಾಗ್ತಾ ಹೋಗುತ್ತೆ. ತಜ್ಞರು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ದರ ಏರಿಕೆ ಕಂಡ್ರೆ ಆಟೋಮೆಟಿಕ್ ಆಗಿ ನಾವು ಗಾಡಿಗೆ ಹಾಕಿಸುವಂತಹ ಪೆಟ್ರೋಲ್ ಡೀಸೆಲ್ ಕೂಡ ಹೆಚ್ಚಾಗುತ್ತೆ. ಕಚ್ಚಾ ತೈಲ ದರ ಜಾಸ್ತಿ ಆದ್ರೆ ಇವ್ರು ಮಾಡ್ಲೇಬೇಕಲ್ಲ. ಕಚ್ಚಾ ತೈಲ ದರ ಇದೀಗ ಪ್ರತಿ ಬ್ಯಾರೆಲ್ಗೆ ಸದ್ಯಕ್ಕಿರುವಂತದ್ದು $75. ಈಗ ಅದು ಹೆಚ್ಚಾದ್ರೆ ಇಲ್ಲಿ ನಾವು ಗಾಡಿಗಳಿಗೆ ಹಾಕಿಸುವ ಪೆಟ್ರೋಲ್ ಡೀಸೆಲ್ ಅದರ ಫ್ಯೂಯಲ್ ಜಾಸ್ತಿ ಆಗತ್ತೆ. ಭಾರತಕ್ಕೆ ಆರ್ಥಿಕವಾಗಿ ಈ ರೀತಿಯ ಸಂಕಷ್ಟಗಳು ಎದುರಾಗಬಹುದು. ಅಂದ್ರೆ ನಾವೇ ಜೇಬ್ನ ಖಾಲಿ ಮಾಡ್ಕೋಬೇಕಾಗತ್ತೆ. ಒಂದೇ ದಿನ ಸುಮಾರು 1.24 ಶೇಕಡ 1.24ರಷ್ಟು ಏರಿಕೆ ಕಂಡಿದೆ ಕಚ್ಚಾ ತೈಲ ದರ. ಇಸ್ರೇಲ್ ಇರಾನ್ ಸಂಘರ್ಷದ ಬಳಿಕ ಇಲ್ಲಿವರೆಗೂ ಏರಿಕೆ ಆಗಿರುವಂತದ್ದು ಎಷ್ಟು ಹೇಳಿ? ಶೇಕಡ 8ರಷ್ಟು ಆಲ್ರೆಡಿ ಏರಿಕೆ ಆಗಿದೆ ಕಚ್ಚಾ ತೈಲ ದರ. ಅದು ಮತ್ತಷ್ಟು ಏರಿಕೆ ಆಗುವ ಸಾಧ್ಯತೆ ಇದೆ. ಅಂಡ್ ಇರಾನ್ ನಲ್ಲಿ ತೈಲ ಘಟಕಕ್ಕೆ ಒಂದು ಟಾರ್ಗೆಟ್ ಮಾಡಿ ಇಸ್ರೇಲ್ ಉಡಾಯಿಸಿಬಿಟ್ಟಿದೆ. ಸಂಘರ್ಷ ಪೀಡಿತ ಪ್ರದೇಶದಲ್ಲಿ ವಿಶ್ವದ ಶೇಕಡ 20ರಷ್ಟು ತೈಲ ಸಾಗಾಟ. ಸಂಘರ್ಷ ಪೀಡಿತ ಪ್ರದೇಶ ಎಲ್ಲೆಲ್ಲಿ? ಇರಾನ್ ನಲ್ಲಿ. ವಿಶ್ವದ ಶೇಕಡ 20ರಷ್ಟು ಜಾಗಗಳಿಗೆ ತೈಲ ಸಾಗಾಟ ಮಾಡ್ತಾ ಇದ್ರು. ಅಂದ್ರೆ ಈ ಕಚ್ಚಾ ತೈಲವನ್ನ ಸಾಗಾಟ ಮಾಡ್ತಾ ಇದ್ರು. ಹೀಗಾಗಿ ತೈಲ ಸರಬರಾಜಿನ ಮೇಲೂ ಕೂಡ ಪೆಟ್ಟು ಬೀಳೋ ಸಾಧ್ಯತೆ ಇದೆ. ಅದು ಸ್ಟ್ರಕ್ ಆಗ್ಬೋದು. ಈಗ ಎಕ್ಸಾಂಪಲ್, ನಮಗೆ ಬೇಕಾದಷ್ಟು ಸಿಗಲ್ಲ, ಕಡಿಮೆ ಆಗತ್ತೆ, ಸಾಗಾಟ ಅಲ್ಲಲ್ಲಿಗೆ ನಿಂತ್ಕೊಳ್ಬಹುದು. ಮಧ್ಯಪ್ರಾಚ್ಯ ಬಿಕ್ಕಟ್ಟಿನಿಂದ ತೈಲ ದರ ಗಣನೀಯ ಏರಿಕೆ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ತಜ್ಞರು ಹೇಳೋ ಪ್ರಕಾರ. ಡೆಫಿನೆಟ್ಲಿ ಎಸ್. ಈಗ ಆಲ್ರೆಡಿ ಈಗ ನೋಡಿ, ನಿಧಾನಕ್ಕೆ ನಾಳೆ ನಾಡಿದ್ರಿಂದ ನಮಗೆ ಅದರ ಬಿಸಿ ತಾಗತ್ತೆ. ಅಲ್ಲಿ ಬೆಂಕಿ ಬಿದ್ದಿರ್ಬೋದು, ಅದರ ಕಾವಂತೂ ಅಕ್ಕಪಕ್ಕದಲ್ಲಿರೋ ನಮ್ಮೆಲ್ಲರಿಗೂ ಕೂಡ ತಾಗ್ಬೇಕಲ್ಲ. ಪ್ರಶ್ನೆ ಇರುವಂತದ್ದು, ಪೆಟ್ರೋಲ್ ಮತ್ತು ಡೀಸೆಲ್ ದರ ಜಾಸ್ತಿ ಆಗುತ್ತಾ ಅಂದ್ರೆ ಆಗುವ ಸಾಧ್ಯತೆ ಬಹುತೇಕ ದಟ್ಟವಾಗಿದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಕಳೆದ 3 ದಿನಗಳಿಂದ ಇರಾನ್ ವರ್ಸಸ್ ಇಸ್ರೇಲ್, ಇಸ್ರೇಲ್ ವರ್ಸಸ್ ಇರಾನ್ ನಡುವಿನ ಯುದ್ಧ ಸಂಘರ್ಷ ವಿಕೋಪಕ್ಕೆ ಹೋಗಿ ನಿಂತಿದೆ. ಇಸ್ರೇಲ್ ಏನೋ ಐರನ್ ಡೋಮ್ ಹಾಕೊಂಡಿದೀವಿ ಮತ್ತೊಂದು ಮಗದೊಂದು ಅಂತ ಅನ್ಕೊಂಡ್ರು ಕೂಡ ಸೇಫ್ ಇಲ್ಲ. ಐರನ್ ಡೋಮ್ ಅನ್ನು ದಾಟಿ ಇರಾನ್ ಅಟ್ಯಾಕ್ ಮಾಡಿದೆ. ಇಸ್ರೇಲ್ದು ಉದ್ದೇಶ ಹಲವು ಇರ್ಬೋದು, ಇರಾನ್ ಅದನ್ನ ವಿರೋಧಿಸ್ತಾ ಇರಬಹುದು. ಏನೇ ಆಗಿರ್ಲಿ, ಅವರಿಬ್ಬರ ನಡುವಿನ ತಿಕ್ಕಾಟ, ಜಗಳ, ಸಂಘರ್ಷ, ಯುದ್ಧ ನಮ್ಗಳಿಗೆ ಈ ರೀತಿಯಾಗಿ ಪೆಟ್ಟನ್ನ ಕೊಡುತ್ತೆ, ನೋ ಡೌಟ್. ಈಗ ಪ್ರಮುಖವಾಗಿ ಕಂಡು ಬರ್ತಾ ಇರುವಂತದ್ದು ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆಗುತ್ತಾ ಅಂತ. ಇರಾನ್ ನಿಂದಲೇ ವಿಶ್ವದ ಶೇಕಡ 20ರಷ್ಟು ಜಾಗಗಳಿಗೆ ಈ ಕಚ್ಚಾ ತೈಲ ಒಂದು ಟ್ರಾನ್ಸ್ಪೋರ್ಟ್ ಆಗ್ತಾ ಇತ್ತು. ಬಟ್ ಈಗ ಅದು ಕಡಿಮೆ ಆಗೋ ಸಾಧ್ಯತೆ ಇದೆ. ಕಡಿಮೆ ಆದ್ರೆ ಏನಾಗುತ್ತೆ? ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ, ಆಟೋಮೆಟಿಕ್ ಆಗಿ ರೇಟ್ ಜಾಸ್ತಿ ಆಗುತ್ತೆ. ಎಷ್ಟಾಗುತ್ತೆ, ಏನು ಎತ್ತ, ಇವೆಲ್ಲವೂ ಕೂಡ ನಂತರದ ದಿನಗಳಲ್ಲೇ ನಾವು ಊಹೆ ಮಾಡಬೇಕು. ಸೊ ಭಾರತಕ್ಕೆ ಸಂಕಷ್ಟ ಈ ರೀತಿಯಾಗಿ ಪೆಟ್ರೋಲ್ ಡೀಸೆಲ್ ವಿಚಾರದಲ್ಲಿ ನಮ್ಮ ಜೇಬು ಸುಡುವಂಥದ್ದು ಅಥವಾ ಖಾಲಿ ಆಗುವಂಥದ್ದು ಅಥವಾ ಸ್ವಲ್ಪ ಜಮ್ಮಿಗೆ ಭಾರ ಆಗುವಂಥದ್ದಂತೂ
ಖಂಡಿತ ಕಟ್ಟಿಟ್ಟ ಬುತ್ತಿ. ಸಾಗಣೆ ವೆಚ್ಚ ಜಾಸ್ತಿ ಆಗುತ್ತೆ. ಅದರಲ್ಲೂ ಈಗ 3 ದಿನದಿಂದ ಶುಕ್ರವಾರ ಬೆಳಗಿನ ಜಾವ ಇಸ್ರೇಲ್ ಅಟ್ಯಾಕ್ ಮಾಡಿದ್ದು ಇರಾನ್ಗೆ ಮೊದಲಿಗೆ. ಅವತ್ತಿನಿಂದ ಇಲ್ಲಿ ತನಕ ಇವ್ರು ಅಟ್ಯಾಕ್ ಮಾಡ್ತಾರೆ, ಅವ್ರು ಪ್ರತಿದಾಳಿ ಮಾಡ್ತಾರೆ, ಇವ್ರು ಪ್ರತಿದಾಳಿ ಮಾಡ್ತಾರೆ, ಅವರು ಕೂಡ ಮತ್ತೊಂದು ಪ್ರತಿದಾಳಿಗೆ ಸಿದ್ಧತೆಯನ್ನು ನಡೆಸ್ಕೊಳ್ತಾ ಇದ್ದಾರೆ. ಹೀಗೆ ಕಂಟಿನ್ಯೂ ಆಗಿಬಿಟ್ರೆ ಬಹಳ ದೊಡ್ಡ ಮಟ್ಟದ ಹೊಡೆತವನ್ನ ಏಷ್ಯಾ ಖಂಡ, ಯುರೋಪ್ ಇವರೆಲ್ಲರೂ ಕೂಡ ಅನುಭವಿಸಬೇಕಾಗುತ್ತೆ, ನೋ ಡೌಟ್. ಅದರಲ್ಲಿ ಸದ್ಯಕ್ಕೆ ಕಳೆದ 3 ದಿನಗಳಿಂದಲೂ ಕೂಡ ಕದನ ವಿರಾಮವನ್ನು ಘೋಷಿಸದ ರೀತಿಯಲ್ಲಿ ನೀನ ನೋಡೇ ಬಿಡೋಣ ಅಂತ ಇರಾನ್ ವರ್ಸಸ್ ಇಸ್ರೇಲ್ ಸೆಟೆದು ನಿಂತಿವೆ. ಇರಾನ್ನಲ್ಲೂ ಬಹಳ ದೊಡ್ಡ ಮಟ್ಟದಲ್ಲಿ ನಷ್ಟ ಆಗಿರೋದನ್ನ ಗಮನಿಸಬಹುದು ನಾವು. ಕಚ್ಚಾ ತೈಲ ಅಂದ್ರೆ ಈಗ ತೈಲ ಘಟಕಗಳನ್ನೇ ನಾಶ ಮಾಡ್ತಾ ಇದ್ದಾರೆ. ಹಲವಾರು ಡ್ಯಾಮೇಜ್ ಅಂತೂ ಆಗಿದೆ. ಇಸ್ರೇಲ್ ಹಾಗಾದ್ರೆ ಸೇಫ್ ಆಗಿದೆ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ಇಸ್ರೇಲ್ ಅಲ್ಲೂ ಕೂಡ ಜನರ ಸಾವು ನೋವುಗಳನ್ನ ಗಮನಿಸಬಹುದು.